ಎಲ್ಲ ಡೈರೆಕ್ಟರ್ಗಳು ಎಲ್ಲ ಸಿನಿಮಾನು ಗೆಲ್ಲಕ್ಕಾಗಲ್ಲ, ಏನೋ ಆಗಿರುತ್ತೆ. ಅದು ಏನಾಯಿತೋ ಗೊತ್ತಿಲ್ಲ, ಅದು ಜನಕ್ಕೆ ಇಷ್ಟ ಆಗಲಿಲ್ಲ. ಅಷ್ಟಂತೂ ಗ್ಯಾರಂಟಿ ಜನಕ್ಕೆ ಇಷ್ಟ ಆಗಲಿಲ್ಲ. ಯಾವತ್ತೂ ಅಷ್ಟು ಜನ ಅವ್ರನ್ನ ಓದಿಸಿಲ್ಲ ಅಂಥ ಮಾತುಗಳೆಲ್ಲ ಆಡ್ಬಿಟ್ಟು ಎಲ್ಲ ಕ್ಯಾರೆಕ್ಟರ್ ಬಗ್ಗೆ, ಹೀರೋಯಿಂದ ಹಿಡಿದು ಡೈರೆಕ್ಟರ್ ಎಲ್ಲರ ಬಗ್ಗೆ ಮಾತಾಡಿ ಜನಕ್ಕೆ ಇಷ್ಟ ಆಗಿಲ್ಲ. ಇಷ್ಟ ಆದಾಗ ನಮ್ಮನ್ನೆಲ್ಲ ಬೆಂತಟ್ಟಲಿಲ್ವಾ? ಮಠ ಮಂಜುನಾಥ ಬಂದಾಗ ಎಲ್ಲರೂ ನಮ್ಮನ್ನೆಲ್ಲ ಬೆಂತಟ್ಟಿ ಎಂಥ ಟೀಮಪ್ಪ ಇದು ಅಂತ ಹೇಳಿ ಹೊಗಳಿಸ್ಕೊಂಡಿದ್ದೀವಿ. ಈ ಥರ ಆದಾಗ ಕೇಳಬೇಕೇನು ಮಾಡೋಕ್ಕಾಗಲ್ಲ. ಜನಕ್ಕೆ ಇಷ್ಟ ಆಗಿಲ್ಲ ಅಂದರೆ ಬೈದ ಅದಕ್ಕೇನು ನಾವು ಡಿಪ್ರೆಸ್ಗೆ ಹೋದ್ರಾ ಅಂತ ನೀವು ಹೇಳಿದಾಗೆ ನನಗೂ ಅದೇ ಆಲೋಚನೆ. ಸರ್, ಅವ್ರ ಜೊತೆ ನಿಮಗೆ ತುಂಬ ಒಡನಾಟ ಇದೆ. ಯಾವ ಥರ ಸ್ವಭಾವದವರು ಅಂದರೆ ಧೈರ್ಯವಂತರು ಅಂತ ಎಲ್ರಿಗೂ ಸಿಕ್ಕಾಪಟ್ಟೆ ಡೇರು. ಅವರು ಎಲ್ಲರಿಗೂ ಎದುರಿಗೆ ಮಾತಾಡ್ತಾಯಿದ್ರು. ಅವಕಾಶಗಳು ಕಾಯ್ತಿರ್ಲಿಲ್ಲ ಅವರು. ಅಲ್ಲಲ್ಲೇ ಪ್ರಶ್ನೆಗೆ ಉತ್ತರ ಆ ಥರ ಏನು ಡೈರೆಕ್ಟಾಗಿ ಮಾತಾಡ್ತಾರಪ್ಪ ನಮ್ಮ ಭಯ ಹಿಂಗೆಲ್ಲ ಮಾತಾಡ್ತಿದ್ರು. ಆಮೇಲೆ ಅಷ್ಟೊಂದು ಟ್ಯಾಲೆಂಟ್ ಇದ್ದು ಏನಕ್ಕೆ ಈ ಥರ ಆಯಿತು? ನಮಗೆ ವಿಭ್ರಾಂತಿ ಆಗಿಬಿಟ್ಟಿದೆ. ನಮಗೆ ಸೂಸೈಡ್ ಮಾಡ್ಕೊಳ್ಳೋಂಥ ಕ್ಯಾರೆಕ್ಟರ್ ಅಲ್ಲ. ಇತ್ತೀಚೆಗೆ ಅವ್ರ ಬಗ್ಗೆ ನೀವು ಕೇಳಿರುವಂಥ ವಿಚಾರಗಳು ದೂರ ಅಂತ ಹೇಳ್ತಿಲ್ಲ. ಇವಾಗ ಯಾರಾದರೂ ಹತ್ರ ಇದ್ದಾರಾ ಅಂದರೆ ನಮ್ಮ ಸಂಪರ್ಕದಲ್ಲಿರೋ ಒಬ್ಬರು ಜೊತೆಲಿಲ್ಲ, ಎಲ್ಲ ಹೊಸ ಹುಡುಗರು. ಯಾರೋ ಒಬ್ಬ ಅರುಣ ಅಂತ ಯಾರೋ ಇದ್ದರಂತೆ. 4-5 ಸರಿ ಫೋನ್ ಮಾಡಿದೆ, ಎಲ್ಲ ನನಗೆ ಮಾತಾಡಬೇಕಂತ ಹೇಳಪ್ಪ ಅಂತ ಹೇಳ್ತೀನಿ ಸರ್ ಅನ್ನೋನು. ಮತ್ತೆ ಅವ್ರಿಗೆ ಜ್ಞಾಪಿಸ್ತಿರ್ಲಿಲ್ಲ. ಮತ್ತು ನಾನು ಫೋನ್ ಮಾಡಿದೆ, ಹೇಳಿದ್ದೀನಿ ಸರ್ ಮಾಡ್ತಾರಂತ ಹೇಳಿ. ನೀವು ಕಂಡುಹಿಡಿಯೋದು ನಂಬರ್ಗಳು ಚೇಂಜ್ ಆಗ್ತಿತ್ತು. ನಾನು ತುಂಬ ಪ್ರಯತ್ನ ಪಟ್ಟೆ ಬಂದಿದ್ದೇನೆ ಮಾತಾಡೋದು, ಆಗಿಲ್ಲ. ಸರ್, ಗುರು ಸರ್ ಒಳ್ಳೆ ರೈಟ್ರು, ಬಟ್ ಅವ್ರಿಗೆ ಈಗೋ ಜಾಸ್ತಿ ಇತ್ತು ಅನ್ನೋದು ಒಂದು ಇಂಡಸ್ಟ್ರಿ. ಅದರಿಂದ ಅವ್ರಿಗೆ ಒಂದು ಸ್ವಲ್ಪ ನೆಗೆಟಿವ್ ಜಾಸ್ತಿ ಆಗೋದು ಇಂಡಸ್ಟ್ರಿಗೆ ಅನ್ನೋದು ಹೇಳ್ಬೋದು. ಎಲ್ಲ ಹೇಳ್ತಾರೆ. ಕೆಲವರಿಗೆ ಏನು ಮಾಡ್ತೀರಿ, ದೇವರು ಒಳ್ಳೆ ಪ್ರತಿಭೆ ಕೊಡ್ತಾನೆ. ಏನಾದರೂ ಒಂದು ವಿಷಯಗಳು ಕೊಟ್ಟಂಗೆ ಗುಣಗಳಲ್ಲೂ 6 ಗುಣಗಳಲ್ಲಿ ಯಾವುದೋ ವ್ಯತ್ಯಾಸ ಆದರೂ ಹಿಂಗೆ ಆಗುತ್ತೆ. ನನಗೆ ಅದೇ ಅಂದ್ಕೊಂಡೆ, ಭಸ್ಮಾಸುರನ ಥರ ಅವ್ರ ತಲೆ ಮೇಲೆ ಅವರೇ ಕೈ ಇಟ್ಕೊಂಡ್ಬಿಟ್ರ ಅಂತ ಅನ್ನಿಸ್ತಾ ಇದೆ ನನಗೆ. ನಾನು ಅಂತ ಹೇಳಿ ಸ್ವಲ್ಪ ಇತ್ತು, ಇಲ್ಲ ಅಂತಲ್ಲ. ಈಗ ಅದೆಲ್ಲ ಮಾತಾಡ್ತಾರೆ. ಅಂಥ ವ್ಯಕ್ತಿ ಅಷ್ಟೊಂದು ಜಗತ್ತಿನ ಜ್ಞಾನ ಇರೋರಿಗೆ ಮಾಡ್ಕೊಂಡಿದ್ದಾರೆ. ಬಲವಾದ ಕಾರಣ ಇಲ್ಲ. ಇಲ್ಲ ಮನಸ್ಸು ಮತ್ತು ಅವರ ಆತ್ಮಸಾಕ್ಷಿ ಎರಡು ಬೇರೆ ಬೇರೆ ಆಗ್ಬಿಟ್ಟಿತ್ತು ಅನ್ನಿಸ್ತಾ ಇದೆ. ಆತ್ಮಸಾಕ್ಷಿ ಹೇಳಿದೆ ಕೇಳಬೇಕು, ಇದೇ ಒಂಥರ ಮನಸ್ಸೇ ಒಂಥರ ಹೇಳ್ತಾ ಇದ್ದೀನಿ. ಗೊಂದಲಕ್ಕೀಡಾಗ್ಬಿಟ್ರ ಅಂತ ನನಗೆ ಅನ್ನಿಸ್ತಾ ಇದೆ. ಆ ಗೊಂದಲದಿಂದ ಏನಾದರೂ ಹಿಂಗೆ ಮಾಡ್ಕೊಂಡ್ರ, ಇಲ್ಲ ಯಾರನ್ನ ಅವ್ರ ಮನಸ್ಸು ಬೇಜಾರು ಮಾಡಿದ್ರ, ಇಲ್ಲ ಅವರೇ ಈ ತೀರ್ಮಾನ ತಗೊಂಡಿದ್ದಾರ, ಇನ್ನೂ ಗೊತ್ತಿಲ್ಲ. ನೋಡಿ, ನಾವು ಬಂದು ನಿಂತಿದ್ದೀವಿ, ಅಪಾರ್ಟ್ಮೆಂಟ್ಸಲ್ಲಿ ಏನು ನಡೀತಾ ಇದೆ ಒಳಗೆ ಗೊತ್ತಿಲ್ಲ. ಈಚೆ ಬಂದಮೇಲೆ ಗೊತ್ತಾಗೋದು. ಆದರೆ ಏನೋ ಇಂಡಸ್ಟ್ರಿಗೆ ಏನು 1-2 ಸಿನಿಮಾ ಒಳ್ಳೆ ಸಿನಿಮಾಗಳು ಕೊಟ್ಟಿದ್ದು, ಅದು ಬಲವಾದ ಸಿನಿಮಾ. ಬೇರೆ ಇಂಡಸ್ಟ್ರಿಯವರು ಬಂದು ನೋಡುವಂಥ ಸಿನಿಮಾಗಳು ಈ ಥರ ಆಗಬಾರ್ದಾಗಿತ್ತು. ತುಂಬ ಮನಸ್ಸಿಗೆ ನೋವಿದೆ. ನಾನು 7 ವರ್ಷ ಅವರ ಸಾಂಗತ್ಯ, 4 ವರ್ಷ ಮಠ, 17 ಮಂಜುನಾಥ 3 ವರ್ಷ. ಡೈರೆಕ್ಟ್ ಸ್ಪೆಷಲ್ ಶುರುವಾದ ಮೇಲೆ ನನಗೆ ಅವಕಾಶಗಳು ಜಾಸ್ತಿ ಆಗಿ ಹೊರಗಡೆ ಬಂದಿದ್ದೆ. ಬೇರೆ ಇನ್ನೇನು ಜಗಳ ಆಡ್ಕೊಂಡು ಚಾಕೂರು ದೂರ ನಗ್ನಾಗ್ತಾನೆ ಹೇಳ್ಬಿಟ್ಟು ಬಂದೆ, ಅವಕಾಶಗಳು ಜಾಸ್ತಿ ಇದೆ ಸರ್, ನಿಮಗೆ ನನ್ನ ಅವಶ್ಯಕತೆ ಇದ್ದಾಗ ಎಷ್ಟೊತ್ತಲ್ಲಾದರೂ ಕಲಿ. ಆಮೇಲೆ ಎಲ್ಲರೂ ಹೇಳೋದು ನೋಡಿದ್ರೆ ಅಲ್ಲಿ ವಾತಾವರಣನೇ ಕೆಟ್ಟೋಗ್ಬಿಡೋದು ಅಂತ. ಪರಿಸರದಲ್ಲಿ ಯಾರ್ಯಾರು ಇದ್ದರೂ ಮನುಷ್ಯ ಬೆಳವಣಿಗೆಯಲ್ಲಿ ನೋಡಿ ಅಷ್ಟೊಂದು ಬುದ್ಧಿ ಇದ್ದು ಏನಕ್ಕೆ ಹಿಂಗಾಗಿದೆ ಗೊತ್ತಾಗ್ತಾ ಇಲ್ಲ. ನಾವು ಅದನ್ನೇ ಕಾಯ್ತೀವಿ. ಇಂಡಸ್ಟ್ರಿಗೆ ತುಂಬ ಲಾಸ್ ಸರ್. ಮತ್ತೆ ಹೋಗ್ತದೆ ಸರ್ ಅವರು. ಸರ್, ಮತ್ತೊಂದು ಪ್ರಶ್ನೆ ಅಂದರೆ ಅವರು ವೈಯಕ್ತಿಕ ಜೀವನ ಸರ್, ಅಂದರೆ ಮದುವೆ ವಿಚಾರದಲ್ಲಿ ಅವರು ಈಗ 2ನೇ ಮದುವೆ ಆಗಿರೋ ಮಗು ಬೇರೆ 2 ಮಗು ಹೇಗೆ ಸರ್ ಅದು ತಾವು? ಅದೇ ಹೇಳ್ತೀನಲ್ಲ, 6 ವರ್ಷದಿಂದ ಸಂಪರ್ಕದಲ್ಲಿ ನಾವು ಅವ್ರು ಯಾರು ಅಂತಲೂ ಗೊತ್ತಿಲ್ಲ. ಆಮೇಲೆ ತುಂಬ ಸ್ವಂತ ವಿಚಾರಗಳಿಗೆ ಅಲ್ಲೇ ಫ್ರೆಂಡ್ ಆದರೆ ಹೇಳ್ಬೋದು. ನನ್ನ ಗುರು ಅವರು ಅಲ್ವಾ. ಇವಾಗ ನಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಏನೋ ಸರಿ ಇಲ್ಲ, ಏನೋ ನಾನು ತಪ್ತಾ ಇದೆ ಅಂತ ಹೇಳ್ಬೋದು. ಗುರುಗಳಿಗೆ ಹೇಳೋಕ್ಕೆ